ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ ಮನೇಲಿರೋದ್ರಿಂದ ಒಂದು ದಿವಸ, ವಾರಕ್ಕೆ ಒಂದು ದಿವಸ ಎಲ್ಲ ಕೆಲಸ ಅವತ್ತೇ ಮಾಡ್ಕೊಂಬಿಡ್ಬೇಕು. ಬಟ್ಟೆ ಒಗಿತಾ ಇದ್ದೀನಿ, ಕೈಯಲ್ಲಿ ಒಗಿದು ಸ್ವಲ್ಪ ಇದೆ, ಅದು ಒಗಿಬೇಕು. ಯಾಕೋ ಪಿಲ್ಲೋ ಕವರು ಸ್ಮೆಲ್ಲು ಒಂಥರ ಅನ್ನಿಸ್ತಾ ಇತ್ತು. ಅದಕ್ಕೆ ಅದರಲ್ಲಿರೋ ಹತ್ತಿ ಎಲ್ಲ ತೆಗೆದಾಕ್ಬಿಟ್ಟು ಅದನ್ನು ಒಗೆದು ಬಿಡೋಣ ಅಂತ ಹೇಳ್ಬಿಟ್ಟು ಒಗಿತಾ ಇದ್ದೀನಿ. ಇವಾಗ ಒಕ್ಕೊಂಡು ಮೇಲೆ ಬಂದರೆ ಎಲ್ಲ ಬಟ್ಟೆ ಫುಲ್ ಆಗಿಬಿಟ್ಟಿದೆ. ಹಾಗೆ ಜಾಗ ಮಾಡಿಕೊಂಡು ಸ್ವಲ್ಪ ಬಟ್ಟೆ ಒಣಗಾಕ್ಬಿಡೋಣ. ಭಾನುವಾರ ಅಂದರೆ ಎಲ್ಲರೂ ಕೆಲ್ಸಕ್ಕೆ ಹೋಗೋರೆಲ್ಲ ಭಾನುವಾರನೇ ಒಗೆಯೋದು. ಹಾಗಾಗಿ ಎಲ್ಲ ಇಲ್ಲಿ ಫಿಲ್ ಆಗಿಬಿಟ್ಟಿದೆ. ಹಾಗೆ ಬಟ್ಟೆ ಒಕ್ಕೊಂಡು ಕೈದೆಲ್ಲ ತಿರುಪತಿಗೆ ಹೋಗಿದ್ದು ಎಲ್ಲ ಸ್ವಲ್ಪ ಕೈಯಲ್ಲಿ ವಾಶ್ ಮಾಡೋದಿತ್ತು. ಕೈಯಲ್ಲಿ ವಾಶ್ ಮಾಡಿದೆ. ಮತ್ತು ಮಿಷಿನ್ಗೆ ಹಾಕಿದ್ದೀನಿ. ಭಾನುವಾರ ಒಂದು ದಿವಸ ಎಲ್ಲ ಕೆಲಸ ಮಾಡ್ಕೊಂಬಿಡ್ಬೇಕು, ಇಲ್ಲಾಂದರೆ ವಾರ ಎಲ್ಲ ನಮಗಾಗೆ ಪೆಂಡಿಂಗ್ ಆಗಿಬಿಡುತ್ತೆ. ಹತ್ತಿನ ಸ್ವಲ್ಪ ಈ ಥರ ಚೆನ್ನಾಗಿ ಹೊಡೆದ್ಬಿಟ್ಟು ಸ್ವಲ್ಪ ಹಾರಕ್ಕೆ ಇಟ್ಬಿಟ್ರೆ ಅದು ಸ್ಮೆಲ್ಲೆಲ್ಲ ಒಂಥರ ಹೋಗ್ಬಿಡುತ್ತೆ. ನಾನು ಇವತ್ತು ಹಾಗೆ 1-2 ವರ್ಷಕ್ಕೊಂದು ಸರಿ ಆ ಥರ ಮಾಡ್ಕೊಳ್ತಾ ಇರ್ತೀನಿ. ಮತ್ತು ಅತ್ತಿಗೆ ಬಾ ಅಂತ ಹೇಳ್ತಾಯಿದ್ರು, 2 ವಾರದಿಂದ ಬಂದಿಲ್ಲ ಅಂತ ಹೇಳ್ತಾಯಿದ್ರು. ಸರಿ, ಅಣ್ಣನ ಮನೆಗೆ ಹೋಗ್ಬಿಟ್ಟು ಹಾಗೆ ಮನೆ ಹತ್ರ ಹೋಗೋಣ, ಕ್ಯೂರಿಂಗ್ ಮಾಡಬೇಕಾಗಿತ್ತು. ಕ್ಯೂರಿಂಗ್ ಮಾಡಿಬಿಟ್ಟು ಹಾಗೆ ಅಣ್ಣನ ಮನೆಗೆ ಹೋಗೋಣ ಅಂದ್ಬಿಟ್ಟು ಇಲ್ಲಿ ಬಂದು, ಇಲ್ಲಿ ಇವನು ಭಾನುವಾರ ಆಗಿರೋದ್ರಿಂದ 1-2-3 ಸರಿ ಆದರೂ ಬರಲೇಬೇಕು. ಬರ್ತೀವಿ, ಒಂದು 4-5 ಸರಿ ರಜಾ ಇರೋದ್ರಿಂದ. ಯಾಕಂದರೆ ಕೆಲಸದವ್ರು ಇರೋದಿಲ್ಲ, ಇಲ್ಲಿ ಓಡಾಡೋರು ಕೈಗೆ ಸಿಕ್ಕಿದ್ದು ಎತ್ಕೊಂಡು ಹೋಗ್ಬಿಡ್ತಾರೆ. ಹಾಗಾಗಿ ಸ್ವಲ್ಪ ಓಡಾಡ್ತಾನೇ ಇರಬೇಕು. ಮಾಮೂಲಿ ದಿನದಲ್ಲಾದರೆ ಕೆಲಸದವ್ರು ಇರ್ತಾರೆ, ಏನು ಅನಿಸಲ್ಲ. ಈ ಸಂಡೇ ಇರೋದಿಲ್ಲವಲ್ಲ, ಹಾಗಾಗಿ ಬರ್ತೀವಿ ನಾವು. ಒಂದು 4-5 ಸರಿ ಆದರೂ ಬಂದುಬಿಡ್ತೀವಿ. ಹಾಗೆ ಬಿಲ್ಡಿಂಗೆಲ್ಲ ಕ್ಯೂರಿಂಗ್ ಮಾಡಿಬಿಟ್ಟು ಅಣ್ಣನ ಮನೆಗೆ ಹೋಗೋಣ ಅಂತ ರಾಹುಲೆಲ್ಲ ಕ್ಯೂರಿಂಗ್ ಮಾಡ್ತಾ ಇದ್ದಾನೆ. ಕೆಲ್ಸಕ್ಕೂ ಇಡೀ ವಾರ ಕೆಲ್ಸಕ್ಕೆ ಹೋಗೋದ್ರಿಂದ ಇಲ್ಲಿ ಮನೆ ಹತ್ರನೂ ಓಡಾಡಬೇಕು, ಕೆಲ್ಸಕ್ಕೂ ಹೋಗಬೇಕು. ತುಂಬಾ ರಿಸ್ಕ್ ಆಗ್ತಾಯಿದೆ. ಇಲ್ಲಿ 1-2-3 ಸರಿ ಬರಬೇಕು, ಅವ್ರು ಕೇಳಿದ್ದು ತಕ್ಕೊಡ್ಬೇಕು, ಮತ್ತೆ ಕೆಲ್ಸಕ್ಕೆ ಹೋಗಬೇಕು. ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ರಿಸ್ಕ್ ತೊಗೊಳ್ಳೇಬೇಕು. ಸಂಡೇ ಆದರೆ ಸ್ವಲ್ಪ ಫ್ರೀ ಇರ್ತೀವಲ್ವ, ಯಾವತ್ತೇನು ಅನಿಸಲ್ಲ. ಹಾಗೆ ಇಲ್ಲೆಲ್ಲ ಕ್ಯೂರಿಂಗ್ ಮಾಡಿಕೊಂಡು ಅಣ್ಣನ ಮನೆಗೆ ಹೋಗ್ತಾಯಿದ್ದೀವಿ. ನಮ್ಮ ಅತ್ತಿಗೆಗೆ ವಾರಕ್ಕೊಂದು ಸರಿ ಹೋದ್ರೇ ಅವ್ರಿಗೆ ಖುಷಿ. ಕೂತ್ಕೊಂಡು ಎಲ್ಲರೂ ಒಟ್ಟಿಗೆ ಮಾತಾಡಿಕೊಂಡು ಊಟ ಮಾಡಿಕೊಂಡು ಎಲ್ಲ ಒಂದು ಸ್ವಲ್ಪ ಹೊತ್ತು ಜೊತೆಯಲ್ಲಿ ಇರ್ತೀವಿ, ಅವ್ರಿಗೆ ಖುಷಿಯಾಗುತ್ತೆ. ಹಾಗೆ ಸ್ವಲ್ಪ ಅಕ್ಕಿ ಕೊಡ್ತೀನಿ, ದೋಸೆ ಇಡ್ಲಿ ಮಾಡೋದು ಕ್ಲೀನ್ ಮಾಡಿಕೊಡ್ತೀನಿ ತೊಗೊಂಡೋಗು ಅಂತ ಅಂದರು. ಅವರೇ ಸ್ವಲ್ಪ ಕ್ಲೀನ್ ಮಾಡಿಕೊಟ್ರು. ಇಬ್ಬರು ಕೂತ್ಕೊಂಡು ಕ್ಲೀನ್ ಮಾಡಿಕೊಂಡು ಅವತ್ತು ಭಾನುವಾರ ಎಲ್ಲ ಒಂಥರ ಖುಷಿ. ಅಲ್ಲಿಗೆ ಹೋಗ್ಬಿಟ್ರೆ ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಮಾತಾಡ್ಕೊಂಡು ಒಟ್ಟಿಗೆ ಊಟ ಮಾಡಿಕೊಂಡು ಒಂದು ಹಾಫ್ ಡೇ ಆದರೂ ಜೊತೇಲಿ ಇರ್ತೀವಿ ಎಲ್ಲರೂ, ಖುಷಿ ಆಗುತ್ತೆ. ಮತ್ತು ಮನೆಗೆ ಬಂದರೆ ಸಂಜೆ ನಾನು ಬೆಣ್ಣೆ ಕೆನೆ ಎಲ್ಲ ಎತ್ತಿ ಇಡ್ತೀನಿ. ಅದನ್ನು ತುಪ್ಪ ಮಾಡಿ ದೇವ್ರ ದೀಪಕ್ಕೆ ಉಪಯೋಗಿಸ್ಕೊಳ್ತೀನಿ. ಸರಿ, ಎತ್ತಿಟ್ಟಿದ್ನಲ್ಲ ಅಂದ್ಬಿಟ್ಟು ಅದನ್ನು ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಅದನ್ನು ತುಪ್ಪ ಮಾಡ್ಕೊಳ್ತಾ ಇದ್ದೆ. ಮತ್ತು ಬೆಳಗ್ಗೆ ಹಾಕಿದ್ದ ಹತ್ತಿ ಹಾಗೆ ಒಣಗಾಕಿಟ್ಟಿದ್ದೆ, ಅದೆಲ್ಲ ಸ್ವಲ್ಪ ಡ್ರೈ ಥರ ಆಗಿತ್ತು. ಸರಿ, ಎಲ್ಲ ತುಂಬಿಟ್ಬಿಟ್ಟೆ. ಇದನ್ನು ಹೊಲ್ದು ಬಿಟ್ಟರೆ ಆಗೋಯಿತು, ಕ್ಲೀನಾಗಿರುತ್ತೆ. ಇದು ನೋಡಿ, ಗೋಂಗೂರು ಸೊಪ್ಪು ಅಂತ, ಇದ್ರದ್ದು ಚಟ್ನಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ತುಂಬ ಸಿಂಪಲ್ಲಾಗಿನೂ ಮಾಡೋದು. ಇದು 1 ವಾರ ಬೇಕಾದ್ರೂ ಹೊರಗಡೆನೇ ಇಟ್ಟರು ಏನೂ ಆಗೋದಿಲ್ಲ. ಹಾಗೆಯೇ ಚೆನ್ನಾಗಿರುತ್ತೆ. ಅನ್ನಕ್ಕೆ ಆಗಲಿ, ಚಪಾತಿ, ದೋಸೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನಂಗೆ ತುಂಬ ಇಷ್ಟ. ತೊಗೊಂಡು ಬಂದಿದ್ದೆ, ಅದು 2 ದಿವಸ ಆಗಿತ್ತು ತಂದು. ಸರಿ, ಅದನ್ನು ತೊಳೆದಿಟ್ಟಿದ್ದೆ. ಅದಕ್ಕೇನು ಅಂದರೆ ನಾನು 1-2 ಮೆಣಸಿನ್ಕಾಯಿ ಹಾಕ್ಬಿಟ್ಟು ಸೊಪ್ಪು ಹಾಕಿ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊಬೇಕು. ಅದು ಮತ್ತು ಅದಕ್ಕೊಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತೀನಿ ನಾನು, ಒಂದು 4-5 ಎಸಳು, ಒಂಚೂರು ಈರುಳ್ಳಿ ಹಾಕಿ ಇಷ್ಟನ್ನು ಫ್ರೈ ಮಾಡ್ಕೊಂಬಿಡ್ಬೇಕು ಅಷ್ಟೇ. ಇದಕ್ಕೆ ಇನ್ನೇನು ಬೇಡ, ಒಂಚೂರು ಜೀರಿಗೆ ಹಾಕಬೇಕು, ಮತ್ತು ಇನ್ನೇನು ಬೇಡ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಸಾಂಬಾರೇ ಬೇಡ ಅನಿಸುತ್ತೆ ಈ ಚಟ್ನಿ ಮಾಡಿಟ್ಕೊಂಡ್ರೆ. ನೀವು ಹೊರಗಡೆ ಇಟ್ಟರು 1 ವಾರ ಇಟ್ಕೊಬೋದು. ಹಾಗಾಗಿ ಅದನ್ನು ಮಾಡಿಟ್ಕೊಂಬಿಡೋಣ, ಇಲ್ಲಾಂದರೆ ಸೊಪ್ಪು ಹಾಳಾಗೋಗ್ಬಿಡುತ್ತೆ ಅಂತ ಎಲ್ಲ ಇದನ್ನು ಮಾಡ್ಕೊಳ್ತಾ ಇದ್ದೀನಿ. ಒಂದು 5 ನಿಮಿಷ ಫ್ರೈ ಮಾಡಿದ್ರೆ ಅದು ಸಣ್ಣ ಆಗಿಬಿಡುತ್ತೆ, ಈ ಥರ ಆಗಿಬಿಡುತ್ತೆ. ಅದನ್ನು ನುಣ್ಣಗೆ ನಾವು ಗ್ರೈಂಡ್ ಮಾಡ್ಕೊಬಾರ್ದು, ಅರ್ಧಂಬರ್ಧ ಗ್ರೈಂಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮಗೆ ಭಾನುವಾರದ ನಮ್ಮ ಈ ಥರ ರೊಟೀನು ಭಾನುವಾರ ಇರುತ್ತೆ. ನೀವು ಎಲ್ಲ ಕೆಲಸಕ್ಕೆ ಹೋಗೋರು ಇರ್ತೀರ. ಮತ್ತು ಇನ್ನೆಲ್ಲ ಮತ್ತೆ ಹೊಸ ಒಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಇಷ್ಟೊತ್ತು ನಾನು ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ತುಂಬ ಧನ್ಯವಾದಗಳು.